ಓಂ ನಮಃ ಶಿವಾಯ. ನನ್ ಮಗ ಅಂದ್ರೆ ಏನು, ಕೊಲೆ ಮಾಡೋದಂದ್ರೆ ಏನು? ನಿಮ್ಗೆಲ್ಲೋ ಹುಚ್ಚ ಹಿಡಿದಿದೆ. ಅಯ್ಯೋ ನೋಡಮ್ಮ, ಅಲ್ಲಿ ಬಾರಮ್ಮ. ಅಮ್ಮ ರಾಮ, ಅಮ್ಮ ಅಮ್ಮ ರಾಮ, ಅಮ್ಮ ಅಮ್ಮ, ಇವತ್ತಿಗೆ ನಿನ್ನ ಆಸೆ ಫಲಿಸ್ತಮ್ಮ. ಆ ಶಿವನೇ ಬಂದು ಏನ್ ಕೇಳಿದ್ರು ಕೊಡೋ ಈ ಪಟ್ಟದ ಕತ್ತಿ, ಏನ್ ಬಂದ್ರು ಗೆಲ್ಲೋ ಬುದ್ಧಿಶಕ್ತಿ ಎರಡನ್ನೂ ಕೊಟ್ಟ. ಇವತ್ತಿನಿಂದ ನೀನೇ ಪ್ರಚಂಡ ಕುಳ್ಳ ಅನ್ನೋ ಬಿರುದನ್ನೂ ಕೊಟ್ಟ. ಶಿವ ಶಿವ, ನನ್ ಗಂಡನ ನಂಬಿಕೆ ಸುಳ್ಳಾಗ್ಲಿಲ್ಲ, ನನ್ ಗಂಡನ ನಂಬಿಕೆ ಸುಳ್ಳಾಗ್ಲಿಲ್ಲ. ಏನಂದ್ರೆ 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 ಅಮ್ಮ, ನೋಡಿದ್ರೆ ನಮ್ ರಾಮ ಹೇಗ್ ಬಂದಿದ್ದಾನೆ ಅಂತ. ಆ ಮಹಾದೇವನ್ನೇ ಹೋಲಿಸ್ಕೊಂಡು ಅವನ್ ಬಾಯಿಂದ್ಲೆ ಪ್ರಚಂಡ ಅಂತ ಹೊಗಳಿಸ್ಕೊಂಡು ಬರ್ತಿದ್ದಾನೆ. ಬಾರೋ ಬಾರೋ. ಗರುಡಾಗಿದ್ದು ನಮ್ ಬಾಳು ಹಸನಾಯ್ತು. ನಿನ್ನಂತ ಮಗನನ್ನು ಪಡೆದ ನಮ್ಮ ವಂಶ ಪಾವನೂ ಆಯ್ತು. ಕುಳ್ಳಣ್ಣ, ನಾನ್ ತಲೆ ಮಾಡಿ ತಪ್ಪು ಮಾಡ್ಬಿಟ್ಟಪ್ಪ. ನನಗ್ ಕ್ಷಮಿಸ್ಬಿಡು. ಹೇಳಿ ಐನೋರೆ ಹೇಳಿ, ನೀವು ಮಾಡಿದ ತರಲೆಯಿಂದಾನೆ ನನ್ನ ಬದುಕಿಗೆ ಈ ಭಾಗ್ಯ ಸಿಕ್ತು. ಐನೋರೆ, ಈ ಕ್ಷಣದಿಂದ ಈ ಕುಳ್ಳ ಬದುಕಿರೋ ತನಕ ನೀವೇ ಗುರು, ನಾನೇ ಶಿಷ್ಯ. ನಾನ್ ಗುರುನ, ನೀ ಶಿಷ್ಯನ. ಅಮ್ಮೋಯ್, ನನ್ ಕತ್ತೆ ಮರಿ ಎಷ್ಟು ದೊಡ್ಡದಾಗಿ ಬೆಳೆದ್ಬಿಟ್ಟಿದೆ. ಗುರುಗಳೇ, ಇವತ್ತಿನಿಂದ ಜೋಪಾನವಾಗಿ ಇದನ್ನ ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ದು. ನಿಂದೊಳ್ಳೆ ತರ್ಲೆ, ನಿಮ್ಗೆ ಒಡವೆ ವಸ್ತ್ರ ಎಲ್ಲ ಬೇಕು, ನನಗೆ ಅರ್ಕಲ್ ಬಟ್ಟೆ ಈ ಕತ್ತೆನಾ? ಓಂ ನಮಃ ಶಿವಾಯ. ಹೇಗಿದೆ? ಶಿಷ್ಯನು ನೀನೆ. ಅಂಬರ ಢಾಕಿಣಿ ಆಕರ್ಷಯ ಆಕರ್ಷಯ. ಜೈ ರುಂಡಮಾಲಿನಿ. ಢಾಕಿಣಿ, ನಾಳಿನ ಸ್ವಯಂವರದಲ್ಲಿ ರಾಜಕುಮಾರಿಯ ಕೋಮಲ ಕರಗಳು ತರುವ ಹೂಮಾಲೆ ಈ ನಿನ್ನ ದಣಿ ಕಿಂಕಿಣಿ ಶರ್ಮನ ಕೊರಳಿಗೆ ಮಾತ್ರ ಮೀಸಲು. ನೆನಪಿನಲ್ಲಿರಲಿ.
ಪೂಜ್ಯ ಕಿಂಕಣಿ ಶರ್ಮರೇ, ಹೀಗೆ ದಯಮಾಡಿಸಿ. ವೀಕ್ಷಕನಾಗಿ ಅಲ್ಲ, ಸ್ಪರ್ಧಿಯಾಗಿ ಬಂದಿದ್ದೇನೆ. ಮಗಳೇ ಪುಷ್ಪ, ಬಾಮ್ಮ. ನೋಡಮ್ಮ, ಇವರು ಶೂರ ಶೃಂಗಾರ ವರ್ಮ ಕೌಶಿಕ. ಈ ವೀರ ಯುವಕ ರತ್ನದೀಪಾಧೀಶ್ವರ. ಈ ಸುಂದರ ಸುಕುಮಾರ ಸಕಲ ಕಲಾ ಪರಿಣಿತ. ಕಿಂಕಿಣಿ ಶರ್ಮ ಕರಡಿ ಹಾಗೆ ಕಾಣ್ಲಿ, ನಾನು ಕಿಂಕಿಣಿ ಶರ್ಮನ ಹಾಗೆ ಕಾಣಬೇಕು. ಪುಷ್ಪ, ಪುಷ್ಪ, ನಾನು ಓಂ ನಮಃ ಶಿವಾಯ. ಜೈ ರುಂಡಮಾಲಿನಿ ಸಂದರ್ಭಕ ವಿದರ್ಭಕ ಘಟಗಾರ್ಧಭಕ. ನಿಲ್ಲಿ ನಿಲ್ಲಿ, ಯಾರು ಹಿಡ್ಕೋಬೇಡಿ. ಪುಷ್ಪ, ಎಲ್ಲರೂ ಸೇರಿ ಆ ಕುಳ್ಳನ್ನು ನಿರ್ನಾಮ ಮಾಡಿ. ಈ 3 ಭೂತಗಳೇ ಅಲ್ಲ, ಇಂಥ 100 ಭೂತಗಳು ಬರಲಿ, ಈ ಕುಳ್ಳ ವಿಚಾರಿಸ್ಕೋತಾನೆ. ಈಗೇನಂತೀಯೋ ಕಿಣಿಕಿಣಿ ಶರ್ಮ? ನನ್ನ ಶಿವನ ಮಂತ್ರದ ಮುಂದೆ ನಿನ್ನ ತಂತ್ರವೆಲ್ಲ ಫುಸ್. ಇವಾಗ ನೀನು ಹಲ್ಲಿಲ್ದ ಹಾವನಾಗೆ ಬರೀ ಬುಸ್. ರಾಮಣ್ಣ, ಪ್ರಚಂಡ ಕುಳ್ಳ, ನಮ್ಮಿಬ್ಬರು ಮಕ್ಕಳ ಗತಿ ಏನಪ್ಪ? ಇದಕ್ಕೆ ನೀವೇ ದಾರಿ ತೋರಿಸ್ಬೇಕು. ಹೆದರಬೇಡಿ. ಅಪ್ಪ, ನಿಮ್ಮಿಬ್ಬರನ್ನು ನಾಯಿ ಮಾಡಿದ್ದು ಈ ಮಂತ್ರವಾದಿ ತಾನೇ? ಇವನಿಗೆ ಏನ್ ಶಿಕ್ಷೆ ಕೊಡ್ಬೇಕೋ ಅದನ್ನ ನೀವಿಬ್ಬರೇ ಕೊಡಿ.
ನಮೋ ನಮಃ. ಜೈ ರುಂಡಮಾಳಿ. ಓಂ ಮುದ್ದಂಡ ಬಲ, ಓಂ ದೋರ್ದಂಡ ಬಲ, ಓಂ ಮಾರ್ಥಾಂಡ ಮಂತ್ರದಂಡ. ನಮೋ ನಮಃ. ಗುರುಗಳೇ, ತಮ್ಮ ಭೂತ ಭವಿಷ್ಯತ್ ವರ್ತಮಾನ ಜ್ಞಾನ ಸಾಮರ್ಥ್ಯದಿಂದ, ತಮ್ಮ ಕರುಣಾ ಕೃಪಾ ಕಟಾಕ್ಷದಿಂದ ನಾನು ಬದುಕಿದೆ. ಹುಚ್ಚ, ನಿನ್ನನ್ನು ಸಾವಿನ ದವಡೆಯಿಂದ ಪಾರು ಮಾಡಿದ್ದು ನಾನಲ್ಲ, ಸಕಲ ಶತ್ರು ವಿನಾಶಕಾರಕ ಈ ಮಂತ್ರದಂಡ. ಆ ಮಂತ್ರದಂಡವನ್ನು ಪಡೆಯುವ ತಂತ್ರವಿದ್ಯೆಯನ್ನು ಅನುಗ್ರಹಿಸಿ ನಾನು ಕಳೆದುಕೊಂಡಂಥ ಮಾನ ಗೌರವಗಳನ್ನು ಮತ್ತೆ ಪಡೆದುಕೊಳ್ಳುವ ಮಾರ್ಗ ತೋರಿಸಿ ಗುರುದೇವ. ಅವಿವೇಕಿ, ಅನವರತ ಪ್ರಯತ್ನದಿಂದಾಗಿ ಸಾಧಿಸಿದ ತಂತ್ರ ಮಂತ್ರ ಸಿದ್ಧಿಯಿಂದ ಇದೀಗ ನೀನು ತಂದುಕೊಂಡಿರುವ ಅನರ್ಥವೇ ಸಾಕು. ಚಂಡಿಯ ಆರಾಧಕನಿಗೆ ಜಗತ್ತಿನ ಸಕಲ ಸ್ತ್ರೀಯರು ತಾಯಿ ರುಂಡಮಾಲಿನಿಯ ಸ್ವರೂಪರೇ. ಇದನ್ನು ಮರೆತು ಮಿತಿ ಮೀರಿದ್ದೇ ಈ ನಿನ್ನ ಗತಿಗೆ ಕಾರಣ. ತಪ್ಪಿದೆ ಗುರುವರ್ಯ, ತಪ್ಪಿದೆ. ಇದೊಮ್ಮೆ ಕ್ಷಮಿಸಿಬಿಡಿ. ತಮ್ಮ ತಂತ್ರ ಗ್ರಂಥವನ್ನಾದರೂ ಅನುಗ್ರಹಿಸಿ ಏಕನಿಷ್ಠೆಯಿಂದ ಸಾಧಿಸಿ ಏನಾದರೊಂದು ಸಣ್ಣ ಶಕ್ತಿಯನ್ನಾದರೂ ಸಂಪಾದಿಸಿಕೊಳ್ಳಲು ಪ್ರಯತ್ನಿಸುತ್ತೇನೆ. ಮೂರ್ಖ ಶಿಖಾಮಣಿ, ಮತ್ತೆ ಮತ್ತೆ ವಾದಿಸಿ ಜಟಾಜೂಟನ ಕೋಪಕ್ಕೆ ಗುರಿಯಾಗಿ ಕೆಡಬೇಡ. ಉಸಿರುಳಿಸಿದ್ದಕ್ಕೆ ಕೃತಜ್ಞತೆ ಇದ್ದರೆ ಮತ್ತೆ ಸಾವು ಕರೆವ ತನಕ ಈ ಗವಿಯಲ್ಲಿ ಗುಲಾಮನಾಗಿ ಬಿದ್ದಿರು. ಇಲ್ಲ, ಈ ಕ್ಷಣವೇ ಇಲ್ಲಿಂದ ತೊಲಗಿ ಹೋಗು. ಗುರುವರ್ಯ, ಕ್ಷಮಿಸಿ ಗುರುವರ್ಯ.